ಶತಶತಮಾನಗಳಿಂದ ಮನುಷ್ಯ ಸಮುದಾಯವು ವಿವಿಧ ರೀತಿಯ ಉಪಯೋಗಗಳಿಗಾಗಿ ಬಳಸುತ್ತಿರುವ ಮುಖ್ಯ ವನಸ್ಪತಿ ಬಿದಿರು. ಭಾರತ ದೇಶ ಬಿದಿರಿನ ಸಂಪನ್ಮೂಲದಲ್ಲಿ ಪ್ರಪಂಚದಲ್ಲಿ ಚೀನಾ ದೇಶದ ನಂತರದ 2ನೇ ಸ್ಥಾನವನ್ನು ಹೊಂದಿದೆ. ಬಿದಿರಿನ 23 ಪ್ರವರ್ಗಗಳು ಹಾಗೂ 136 ಪ್ರಭೇದಗಳ ವೈವಿಧ್ಯತೆಯ ತವರು ನಮ್ಮ ದೇಶ. ಬಿದಿರನ್ನು ಬಡವರ ಮರ ಎಂದು ಕರೆಯುವ ಮಾತು ನಿಜಕ್ಕೂ ಅರ್ಥಪೂರ್ಣ. ಕಡಿಮೆ ಅವಧಿಯಲ್ಲಿ ಬೆಳವಣಿಗೆ, ಲಭ್ಯತೆ, ಹಗುರದ ಜೊತೆಗೆ ದೃಢತನ, ನೇರ ಹಾಗೂ ಗಾತ್ರಗಳಲ್ಲಿ ವೈವಿಧ್ಯತೆಯನ್ನು ಹೊಂದಿರುವ ಬಿದಿರು ಒಂದು ಬಹುಪಯೋಗಿ ಸಸ್ಯ ಸಂಪನ್ಮೂಲವಾಗಿದೆ. ಡೆಹ್ರಾಡೂನ್ನಲ್ಲಿ ಇರುವ ಬ್ಯಾಂಬೂ ಟೆಕ್ನಿಕಲ್ ಸಪೋರ್ಟ್ ಗ್ರೂಪ್, ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಅಂಡ್ ಎಜುಕೇಷನ್ BTSGICFRE, ನ್ಯಾಷನಲ್ ಬ್ಯಾಂಬೂ ಮಿಷನ್, ಭಾರತ ಸರ್ಕಾರ ಇದರ ಧನ ಸಹಾಯದೊಂದಿಗೆ ದೇಶದ ಅನೇಕ ಭೌಗೋಳಿಕ ಪ್ರದೇಶಗಳಲ್ಲಿ ಬಿದಿರಿನ ಬಗ್ಗೆ ಸಂಶೋಧನೆ ಮತ್ತು ಕೃಷಿಗೆ ಒತ್ತು ನೀಡುವ ಅನೇಕ ಯೋಜನೆಗಳನ್ನು ವಿವಿಧ ಸಂಶೋಧನಾ ಸಂಸ್ಥೆಗಳ ಮೂಲಕ ಹಮ್ಮಿಕೊಂಡಿದೆ. ಡೆಂಡ್ರೊಕೆಲಮಸ್ ಸ್ಟಾಕ್ಸೈ ಎಂಬ ಬಹುಪಯೋಗಿ ಬಿದಿರಿನ ಪ್ರಜಾತಿಯ ಕುರಿತಾದ ಯೋಜನೆ ಅನೇಕ ಹೊಸ ಸಾಧ್ಯತೆಗಳನ್ನು ಮೂಡಿಸುತ್ತಿದೆ. ನಾವೀಗ ನೋಡುತ್ತಿರುವುದು ಕರಾವಳಿ ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರದ ಕೊಂಕಣ ಭಾಗಗಳ ನದಿಗಳಲ್ಲಿ ಕಂಡುಬರುವ ಸುಂದರ ದೃಶ್ಯ. ಇಲ್ಲಿ ದೋಣಿ ನಡೆಸಲು ಬಳಸುವ ಈ ಉದ್ದಗಿನ ಕೋಲು ಡೆಂಡ್ರೊಕೆಲಮಸ್ ಸ್ಟಾಕ್ಸೈ ಅಥವಾ ಮರಿಹಾಲ್ ಬಿದಿರು. ಪಶ್ಚಿಮ ಘಟ್ಟದ ಕೇಂದ್ರ ಭಾಗಗಳಲ್ಲಿ ಸ್ವಾಭಾವಿಕವಾಗಿ ಕಂಡುಬರುವ ಈ ಬಿದಿರನ್ನು ಆಕ್ಸಿಥೆನಾಂಥ್ರಾ ಸ್ಟಾಕ್ಸೈ ಅಥವಾ ಸೂಡೋ ಆಕ್ಸಿಥೆನಾಂಥ್ರಾ ಸ್ಟಾಕ್ಸೈ ಎಂದು ಕೂಡ ಸಸ್ಯಶಾಸ್ತ್ರಜ್ಞರು ಗುರುತಿಸುತ್ತಾರೆ. ಕರ್ನಾಟಕ, ಗೋವಾ, ಕೇರಳ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಕಾಣಸಿಗುವ ಈ ಜಾತಿಯ ಬಿದಿರು ಪಶ್ಚಿಮ ಘಟ್ಟದ ಕೇಂದ್ರ ಭಾಗದ ಸೀಮಿತ ಸಸ್ಯ ಪ್ರಭೇದಗಳಲ್ಲಿ ಒಂದು. ಈ ಬಿದಿರನ್ನು ಮಹಾರಾಷ್ಟ್ರದಲ್ಲಿ ಶಿವಾರಿ ಅಥವಾ ಮೆಸ್ ಎಂದು, ಕರ್ನಾಟಕದಲ್ಲಿ ಊರು ಸೀಮೆ ಅಥವಾ ಮರಿಹಾಳ್ ಬಿದಿರು ಎಂದು ಕರೆಯುತ್ತಾರೆ. ಕೊಂಕಣ ಮತ್ತು ಗೋವಾಗಳಲ್ಲಿ ಮಾಂಡ್ಗ ಎನ್ನುತ್ತಾರೆ. ಇದನ್ನು ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರದ ಕರಾವಳಿ ಪ್ರದೇಶಗಳಲ್ಲಿ ಬೆಳೆಸಲಾಗುತ್ತದೆ. ಈ ಜಾತಿಗಳ ನೈಸರ್ಗಿಕ ನೆಲೆಗಳು ತೇವಭರಿತ ಉಷ್ಣವಲಯದ ಕೆಂಪು ಕಲ್ಲಿನ ಅಥವಾ ಲ್ಯಾಟ್ರಿಟಿಕ್ ಮಣ್ಣಿನಲ್ಲಿ ಕಂಡುಬಂದರೂ ಕೂಡ ಈ ಬಿದಿರು ತೇವಾಂಶ ಭರಿತ ಉಷ್ಣವಲಯ, ಖುಷ್ಕಿ ಮತ್ತು ಅರೆಖುಷ್ಕಿ ಜಮೀನುಗಳ ವಾತಾವರಣಕ್ಕೆ ಹೊಂದಿಕೊಂಡು ಬೆಳೆಯುತ್ತದೆ. This species is as of now not reported on wild. Only they are found on the home gardens of people as a live fence or as a one particular clump in a household. ಡೆಂಡ್ರೊಕೆಲಮಸ್ ಸ್ಟಾಕ್ಸೈ ಅನ್ನು ಪ್ರಮುಖ ಅರಣ್ಯ ಮತ್ತು ಕೃಷಿ ಸಸ್ಯ ಪ್ರಭೇದ ಎಂದು ಪರಿಗಣಿಸಲಾಗಿದೆ. ಇದು ಜಲಾನಯನ ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಬೆಳೆಯಲು ಯೋಗ್ಯವಾಗಿದೆ. ಈ ಬಿದಿರನ್ನು ಮನೆಯ ಮತ್ತು ಹೊಲದ ಪಕ್ಕದ ಬದುಗಳಲ್ಲಿ ಅಥವಾ ತೋಟಗಳ ಮಾದರಿಯಲ್ಲಿ ಬೆಳೆಸಬಹುದಾಗಿದೆ. ಡೆಂಡ್ರೊಕೆಲಮಸ್ ಸ್ಟಾಕ್ಸೈ ಒಂದು ಬಹುಮುಖ್ಯ ಪರಿಸರ ಮತ್ತು ಆರ್ಥಿಕ ಮಹತ್ವವುಳ್ಳ ಸಂಪನ್ಮೂಲವಾಗಿದ್ದು ಹೆಚ್ಚಿನ ಬಳಕೆಯ ಸಾಧ್ಯತೆಗಳನ್ನು ಹೊಂದಿದೆ. ಬಿದಿರಿನ ಕೃಷಿಕರು ಮತ್ತು ಬಳಕೆದಾರರು ಈ ಜಾತಿಯ ಬಿದಿರಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ. ಕಾರಣ ಕಡಿಮೆ ಮುಳ್ಳು ಮತ್ತು ಗಿಡಗಳ ಮಧ್ಯೆ ಇರುವ ಕಡಿಮೆ ಅಂತರದಿಂದಾಗಿ ಈ ಬಿದಿರಿನ ನಿರ್ವಹಣೆ ಸುಲಭ. ಇದನ್ನು ಅನೇಕ ಕರಕುಶಲ ವಸ್ತುಗಳು ಮತ್ತು ಕೃಷಿ ಉಪಕರಣಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಪೀಠೋಪಕರಣಗಳ ತಯಾರಿಕೆಗೆ ಬಳಸುವ ಬೆತ್ತ, ಓಟೆ ಮತ್ತಿತರ ಕಾಡು ಉತ್ಪನ್ನಗಳಿಗೆ ಪರ್ಯಾಯವಾಗಿ ಈ ಬಿದಿರನ್ನು ಬಳಸಬಹುದಾಗಿದೆ. ನೇರ, ಘನ ಮತ್ತು ಪ್ರಧಾನವಲ್ಲದ ಗಂಟುಗಳಿಂದಾಗಿ ಇದನ್ನು ಹೆಚ್ಚಿನ ಔದ್ಯೋಗಿಕ ಉಪಯೋಗಗಳಿಗೆ ಬಳಸಬಹುದಾಗಿದೆ. ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಅಂಡ್ ಎಜುಕೇಷನ್ನ ಅಂಗಸಂಸ್ಥೆಯಾದ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ IWST ಕಳೆದೊಂದು ದಶಕದಿಂದ ಈ ಬಿದಿರಿನ ಬಗ್ಗೆ ಸಂಶೋಧನೆಗಳನ್ನು ನಡೆಸುತ್ತಾ ಮಹತ್ವದ ಮಾಹಿತಿಗಳನ್ನು ಸಂಗ್ರಹಿಸಿ ಈ ಬಿದಿರನ್ನು ಬೆಳೆಸುವ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ. ಡೆಂಡ್ರೊಕೆಲಮಸ್ ಸ್ಟಾಕ್ಸೈ ಮಧ್ಯಮ ಗಾತ್ರದ, ದಪ್ಪವಾದ ಮತ್ತು ಬಲವಾದ ಬಿದಿರಿನ ಕಾಂಡಗಳನ್ನು ಹೊಂದಿದೆ. ಹಾಳೆ, ಗಿಡದ ಕಾಂಡ, ಎಲೆ, ಕೊಂಬೆಗಳ ಬೆಳವಣಿಗೆ ಮತ್ತು ಹೂಗಳ ಜೋಡಣೆಗಳಿಂದ
ನಾವು ಈ ಬಿದಿರನ್ನು ಗುರುತಿಸಬಹುದು. ಈ ಬಿದಿರಿನ ಜಾತಿಯು ಡೆಂಡ್ರೋಕೆಲಮಸ್ ಸ್ಟಿಕ್ಟಸ್ ಎಂಬ ಇನ್ನೊಂದು ಬಿದಿರಿನ ತರಹದ ಸಮಾನ ಗುಣಲಕ್ಷಣಗಳನ್ನು ಹೊಂದಿದೆ. ಎರಡೂ ಬಿದಿರಿನ ಎಳೆ ಸಸಿಗಳು ಕಾಣಲು ಒಂದೇ ರೀತಿ ಇರುತ್ತವೆ. ಬೆಳೆದ ನಂತರ ಇವುಗಳ ಮುಳ್ಳುಗಳು, ಬಿದಿರಿನ ಗಿಡಗಳ ಅಂತರ, ನೇರತನ ಮತ್ತು ಛಾವಣಿಗಳಲ್ಲಿ ವ್ಯತ್ಯಾಸಗಳನ್ನು ಕಾಣಬಹುದು. ಡೆಂಡ್ರೋಕೆಲಮಸ್ ಸ್ಟಾಕ್ಸೈ ಗಿಡಗಳ ಬುಡದ ಕಾಂಡದ ಸುತ್ತಳತೆ 25 ರಿಂದ 58 ಮಿಲಿಮೀಟರ್ ಇರುತ್ತದೆ. ಗಂಟುಗಳ ಮಧ್ಯದ ಅಳತೆ 15 ರಿಂದ 35 ಸೆಂಟಿಮೀಟರ್ ಇದ್ದು 9 ಮೀಟರ್ಗಳಷ್ಟು ಎತ್ತರಕ್ಕೆ ಬೆಳೆದು ನಿಲ್ಲುತ್ತದೆ. ಪ್ರೌಢ ಗಿಡಗಳು ನಯವಾಗಿದ್ದು ಎಳೆ ಬಿದಿರಿನ ಕಾಂಡದಲ್ಲಿ ಬಿಳಿಯ ಅಥವಾ ಬೂದು ಬಣ್ಣದ ಸೂಕ್ಷ್ಮ ಕೂದಲುಗಳು ಆವರಿಸಿರುತ್ತವೆ. ಹಸಿರು ಮಿಶ್ರಿತ ಬಣ್ಣದಿಂದ ಕೂಡಿದ ಬಿದಿರಿನ ಗಿಡಗಳು ನಡುವೆ ಅಂತರವಿದ್ದು ಮುಳ್ಳಿಲ್ಲದೆ ಬೆಳೆಯುತ್ತವೆ. ಬುಡದಿಂದ 6ನೇ ಅಥವಾ 7ನೇ ಗಂಟಿನವರೆಗೆ ರಂಧ್ರವಿಲ್ಲದ ಪೂರ್ಣ ಘನ ಬಿದಿರು ಇರುತ್ತದೆ. ಕೆಲವೊಮ್ಮೆ ಗಿಡದ ಅರ್ಧಕ್ಕಿಂತ ಹೆಚ್ಚು ಭಾಗದವರೆಗೂ ಇದೇ ರೀತಿ ಇರುತ್ತದೆ. ರಂಧ್ರವಿರುವ ಟೊಳ್ಳಾದ ಭಾಗ ಬಿದಿರಿನ ತುದಿ ಭಾಗಕ್ಕೆ ದೊಡ್ಡದಾಗುತ್ತಾ ಹೋಗುತ್ತದೆ. ಬೆಳ್ಳಿ ಮಿಶ್ರಿತ ಬಣ್ಣದಿಂದ ಕೂಡಿದ ತೊಟ್ಟು ಹಾಳೆ 15 ರಿಂದ 22 ಸೆಂಟಿಮೀಟರ್ ಉದ್ದ, 12 ರಿಂದ 17 ಸೆಂಟಿಮೀಟರ್ ಅಗಲವಾಗಿ ನೀಳವಾಗಿ ಬೆಳೆಯುತ್ತದೆ. ಬಿದಿರಿನ ಎಲೆ 10 ರಿಂದ 20 ಸೆಂಟಿಮೀಟರ್ ಉದ್ದವಾಗಿರುತ್ತದೆ. 1 ರಿಂದ 2 ಸೆಂಟಿಮೀಟರ್ ಅಗಲವಾಗಿ ತೊಟ್ಟಿನ ಸುತ್ತಲೂ ತಳಭಾಗದಲ್ಲಿ ದುಂಡಾಗಿದ್ದು ತುದಿಯಲ್ಲಿ ಚೂಪಾಗಿರುತ್ತದೆ. ಬಿದಿರಿನ ಗಿಡಗಳು ತಳದಿಂದ 5 ರಿಂದ 6ನೇ ಗಂಟಿನವರೆಗೆ ಚಿಗುರೊಡೆಯುವ ಗುಣ ಹೊಂದಿರುತ್ತದೆ. ಇದೊಂದು ವಂಶಾಭಿವೃದ್ಧಿಗೆ ಪೂರಕವಲ್ಲದ ಹೂಗಳನ್ನು ಬಿಡುವ ಬಿದಿರಾಗಿದೆ. ಕಡ್ಡಿಯ ಸುತ್ತಲೂ ಚೂಪಾದ ಮುಳ್ಳುಗಳನ್ನು ಅಂಟಿಸಿರುವ ರೀತಿಯಲ್ಲಿ ಡೆಂಡ್ರೋಕೆಲಮಸ್ ಸ್ಟಾಕ್ಸೈ ಹೂವಿನ ಜೋಡಣೆ ಇರುತ್ತದೆ. ಬೀಜಗಳಲ್ಲಿ ಮೊಳಕೆಯೊಡೆದು ಹೊಸ ಗಿಡ ಉತ್ಪತ್ತಿ ಆಗುವುದಿಲ್ಲ. ಬೀಜದಿಂದ ಹೊಸ ಸಸಿಗಳು ಬೆಳೆಯುವ ಸಾಧ್ಯತೆ ಇಲ್ಲದೇ ಇರುವ ಕಾರಣ ಈ ಬಿದಿರಿನ ಪ್ರಸರಣ ಕಡಿಮೆ ವ್ಯಾಪ್ತಿಯ ಪ್ರದೇಶಕ್ಕೆ ಸೀಮಿತಗೊಂಡಿದೆ. ಈ ಕಾರಣದಿಂದಾಗಿಯೇ ಈ ಬಹುಪಯೋಗಿ ಬಿದಿರಿನ ತಳಿಗಳನ್ನು ಸಂರಕ್ಷಿಸಿ ಪ್ರಸರಣ ಮಾಡಬೇಕಾದ ಅಗತ್ಯವಿದೆ. ಕೇರಳದ ಕಾಸರಗೋಡಿನಿಂದ ಮಹಾರಾಷ್ಟ್ರದ ರತ್ನಗಿರಿವರೆಗೆ ಹಮ್ಮಿಕೊಂಡಿರುವ ಈ ಅಮೂಲ್ಯ ಬಿದಿರಿನ ಜಿನೋಟೈಪ್ಗಳನ್ನು ಸಂಗ್ರಹಿಸಿ ಜೆಂಪ್ಲಾಸಮ್ ಬ್ಯಾಂಕ್ ಅನ್ನು ಬೆಳೆಸುವ ಯೋಜನೆಯನ್ನು IWST ಕೈಗೆತ್ತಿಕೊಂಡಿದೆ. Southernmost point of Central Western Ghats from Kasaragod in Kerala up to Ratnagiri in Maharashtra. We have surveyed the entire region and we have collected close to 102 genotypes with the biometric observations and also the GPS markings. That we have laid out as multi-locational trials in Honavar, Dapoli in Maharashtra and then in Hoskote in Bangalore. ಈ ಬಿದಿರಿನ ಸ್ಥೂಲ ಕಣ ಮತ್ತು ಸೂಕ್ಷ್ಮ ಕಣ ವಂಶಾಭಿವೃದ್ಧಿ ವಿಧಾನಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿವೆ. ಪಾರಂಪರಿಕ ಪದ್ಧತಿಗಳಲ್ಲಿ ಅವುಗಳ ಗೆಡ್ಡೆಯ ಅಥವಾ ರೈಸೋಮ್ ಮೂಲಕ ಡೆಂಡ್ರೋಕೆಲಮಸ್ ಸ್ಟಾಕ್ಸೈ ಅನ್ನು ನಾಟಿ ಮಾಡಲಾಗುತ್ತದೆ. ಈ ವಿಧಾನ ಅತ್ಯಂತ ಸುಲಭ ಹಾಗೂ ಸರ್ವೇ ಸಾಮಾನ್ಯ. ಈ ವಿಧಾನದಲ್ಲಿ 1 ವರ್ಷ ಪ್ರಾಯದ ಬಿದಿರಿನ ಕಾಂಡವನ್ನು ಅಡ್ಡವಾಗಿ 90 ರಿಂದ 120 ಸೆಂಟಿಮೀಟರ್ಗಳಷ್ಟು ಕಡಿದು ಅದರ ಗೆಡ್ಡೆಯನ್ನು ಕಾಂಡದ ಜೊತೆ ಮಣ್ಣಿನಲ್ಲಿ ನೆಡಲಾಗುವುದು. ಈ ಗೆಡ್ಡೆ ಬಿದಿರಿನ ಕೃಷಿಯನ್ನು ಮಳೆಗಾಲದ ಪ್ರಾರಂಭದಲ್ಲಿ 2 ರಿಂದ 3 ಕಾಂಡದ ಗಂಟು ಮಣ್ಣಿನ ಒಳಗೆ ಸೇರುವಂತೆ 5 x 5 ಗುಂಡಿಗಳಲ್ಲಿ ನೆಡಬೇಕು. ಮೊದಲ ಅಥವಾ 2ನೆಯ ತಿಂಗಳಿಗೆ ಹೊಸ ಚಿಗುರು ಮೂಡುತ್ತದೆ. ಬಿದಿರಿನ ಸಸಿಗಳು 4 ರಿಂದ 5 ತಿಂಗಳಲ್ಲಿ ಹೆಚ್ಚಾಗಿ ಬೆಳೆದು ಬಿದಿರಿನ ಹೊಸ ಮೆಳೆ ಬೆಳೆಯುತ್ತದೆ. 1 ರಿಂದ 2 ವರ್ಷ ಬಲಿತ ಗಟ್ಟಿಯಾದ 2 ಅಥವಾ 3 ಗಂಟಿರುವ ಬಿದಿರಿನ ಕಾಂಡಗಳನ್ನು ಆಯ್ದ ಮೆಳೆಗಳಿಂದ ಸಂಗ್ರಹಿಸಲಾಗುತ್ತದೆ. ಬೀಜದ ಬಿದಿರಿನ ಕಾಂಡಗಳನ್ನು ಸಂಗ್ರಹಿಸಲು ಫೆಬ್ರವರಿಯಿಂದ ಮಾರ್ಚ್ ಸೂಕ್ತ ಸಮಯ. ಬಿದಿರಿನ ಕಾಂಡವನ್ನು ಬುಡದಿಂದ ತುದಿಯವರೆಗೆ ತುಂಡುಗಳಾಗಿ ಮಾಡಬೇಕು. Cuttings would be collected in the morning hours. Dormant bud is most essential. Until unless dormant bud is not there, the new shoot will not come out. ಬಿದಿರಿನ ತುಂಡುಗಳಿಗೆ IBM ಪೌಡರ್ ಅಥವಾ ದ್ರಾವಣದಲ್ಲಿ ಪಲ್ಸ್ ಟ್ರೀಟ್ಮೆಂಟ್ ನೀಡಲಾಗುತ್ತದೆ. 1ಕ್ಕೆ 5 ಮೀಟರ್ನ ಮರಳಿನ ಹಾಸಿನಲ್ಲಿ ಈ ಕಾಂಡಗಳನ್ನು ಅಡ್ಡವಾಗಿ ಇಟ್ಟು 2 ಸೆಂಟಿಮೀಟರ್ನಷ್ಟು ಮರಳಿನಿಂದ ಮುಚ್ಚಿ ಪ್ರತಿದಿನ ನೀರು ಹಾಕಬೇಕು. ಈ ಜಾಗದಲ್ಲಿ 50% ಬಿಸಿಲು
ಮತ್ತು ಬೆಳಕು ಬೀಳುವಂತೆ ನೋಡಿಕೊಳ್ಳಬೇಕು. ಮರಳಿನ ಹಾಸಿನಲ್ಲಿ ಬಿದಿರಿನ ತುಂಡನ್ನು ನೆಟ್ಟ ನಂತರ 10-15 ದಿನದಲ್ಲಿ ಹೊಸ ಚಿಗುರು ಹುಟ್ಟುತ್ತದೆ ಮತ್ತು 45-60 ದಿನಗಳಲ್ಲಿ ಇದರ ಬೇರು ಪರಿಪೂರ್ಣವಾಗಿ ಬೆಳೆಯುತ್ತದೆ. ಬಿದಿರಿನ ಕಾಂಡಗಳಿಂದ ಬೇರೂರಿದ ಚಿಗುರುಗಳನ್ನು ಬೇರ್ಪಡಿಸಿ ಪ್ಲಾಸ್ಟಿಕ್ ಚೀಲಗಳಲ್ಲಿ ನೆಡಲಾಗುತ್ತದೆ. 6 ತಿಂಗಳಲ್ಲಿ ಒಂದು ಗಿಡದ ಗೆಡ್ಡೆಯಿಂದ ಇನ್ನಷ್ಟು ಚಿಗುರೊಡೆದು ನಾಟಿ ಮಾಡಲು ಯೋಗ್ಯವಾದ ಸಸಿಗಳು ತಯಾರಾಗುತ್ತವೆ. ಚಿಕ್ಕ ಬಿದಿರಿನ ಕಡ್ಡಿಗಳಿಂದ 1.5-2 ಸೆಂಟಿಮೀಟರ್ ಉದ್ದದ ತುಂಡುಗಳನ್ನು ಮಾಡಬೇಕು. ಬಿದಿರಿನ ಗಂಟಿನ ಭಾಗದಿಂದ ಸೂಕ್ಷ್ಮ ಹಾಳೆಗಳನ್ನು ತೆಗೆಯಬೇಕು. 1.5-2.5 ಸೆಂಟಿಮೀಟರ್ ಉದ್ದಗೆ ಕತ್ತರಿಸಿ ರಾಸಾಯನಿಕ ದ್ರವ ಒಳಗೊಂಡ ಟೆಸ್ಟ್ ಟ್ಯೂಬ್ನ ಒಳಗೆ ಇಡಬೇಕು. ಆಗ ನೀವು ಇಲ್ಲಿ ಕಾಣುವಂತಹ ಚಿಗುರುಗಳನ್ನು ಪಡೆಯಬಹುದು. ಸಾಕಷ್ಟು ಚಿಗುರುಗಳ ಸಂಗ್ರಹಣೆ ಆದ ನಂತರ ಬಿದಿರಿನ ಕಾಂಡದಿಂದ 2-3 ಚಿಗುರುಗಳನ್ನು ಸಂಗ್ರಹಿಸಿ ಬೇರು ಬೆಳೆಯುವ ಮಾಧ್ಯಮದಲ್ಲಿ ನೆಡಬೇಕು. 5 ತಿಂಗಳ ಸಮಯದಲ್ಲಿ ಚೆನ್ನಾಗಿ ಬೆಳೆದ 4-5 ಚಿಗುರುಗಳು ಮತ್ತು ಬೆಳೆದ ಗಿಡಗಳ ಉತ್ಪತ್ತಿಯಾಗುತ್ತದೆ. For getting plantable plant, it takes 5 months time, in which 4 to 5 shoots or tillers induced, miniature iodome is produced. We have produced several thousand plants. IWST ಕಳೆದ 5 ವರ್ಷಗಳಿಂದ ದಕ್ಷಿಣ ಭಾರತದ ಬೇರೆ ಬೇರೆ ಪ್ರದೇಶಗಳಲ್ಲಿ ವಿವಿಧ ಭೌಗೋಳಿಕ ವಾತಾವರಣಗಳಲ್ಲಿ ಡೆಂಡ್ರೊಕ್ಯಾಲಮಸ್ ಸ್ಟಾಕ್ಸೈ ಮತ್ತು ಇತರ ಜಾತಿಗಳ ಬಿದಿರಿನ ತಳಿಗಳನ್ನು ಪ್ರಾಯೋಗಿಕವಾಗಿ ಬೆಳೆಸಿ ಅವುಗಳ ಬೆಳವಣಿಗೆ ಮತ್ತಿತರ ಅಂಶಗಳನ್ನು ನಿಗಾವಹಿಸಿ ದಾಖಲಿಸುತ್ತಿದೆ. Among these genotypes, we have noticed that around 30 of them are having solidness even up to more than 50%. So these are the ones, and also with a diameter of greater than 40 millimeter, they are the ones which we feel will be having industrial importance and also commercial viability in the future. ತೇವಾಂಶ ಭರಿತ ಉಷ್ಣವಲಯ, ಖುಷ್ಕಿ ಮತ್ತು ಅರೆಖುಷ್ಕಿ ಜಮೀನುಗಳ ವಾತಾವರಣದಲ್ಲಿ ಇವುಗಳ ಬೆಳವಣಿಗೆ ಉತ್ತಮವಾಗಿದ್ದು, ವಿವಿಧ ಹವಾಮಾನದ ಪ್ರದೇಶಗಳಲ್ಲಿ ಡೆಂಡ್ರೊಕ್ಯಾಲಮಸ್ ಸ್ಟಾಕ್ಸೈ ಬೆಳೆಸಲು ಸಾಧ್ಯವಿದೆ ಎಂಬ ಅಂಶ ಈ ಪ್ರಯೋಗಗಳಲ್ಲಿ ಕಂಡುಬಂದಿದೆ. In India, as you know, that more than 60% of the agricultural lands coming under this semi-arid conditions, and this is one species that can be integrated into existing farming practice or at least on farm boundaries. ಹೆಚ್ಚಿನ ಬೆಳವಣಿಗೆ, ರೆಂಬೆ ಒಡೆಯದೇ ಇರುವುದು, ಕಡಿಮೆ ಸುತ್ತಳತೆಯ ಕಾಂಡ ಹಾಗೂ ಗಟ್ಟಿತನ ಈ ಗುಣಗಳಿಂದಾಗಿ ವ್ಯಾಪಾರಿಕ ಉತ್ಪಾದನೆಗಾಗಿ ಈ ಬಿದಿರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಬಹುದು. 4x4 ಮೀಟರ್ ಜಾಗದ ಅಂತರದಲ್ಲಿ ಹಾಗೂ 2 ಅಡಿ ಆಳದ ಗುಂಡಿಗಳಲ್ಲಿ ಈ ಬಿದಿರಿನ ನಾಟಿ ಮಾಡುವುದು ಬೆಳವಣಿಗೆಗೆ ಸೂಕ್ತ. ಮಳೆಗಾಲದ ನಂತರದ ಸಮಯದಲ್ಲಿ ಕಾಂಡಗಳಿಗೆ ನೀರನ್ನು ಒದಗಿಸಿದರೆ ಕಾಂಡಗಳು ವೇಗವಾಗಿ ಬೆಳೆಯಲು ಉಪಯುಕ್ತವಾಗುತ್ತದೆ. ಮೊದಲ 3 ವರ್ಷಗಳಲ್ಲಿ ಈ ಬಿದಿರಿನ ಪ್ರತಿಯೊಂದು ಮೆಳೆಗೆ 100 ಗ್ರಾಂ ನೈಟ್ರೋಜನ್, 50 ಗ್ರಾಂ ಫಾಸ್ಫರಸ್, 50 ಗ್ರಾಂ ಪೊಟ್ಯಾಷಿಯಂನ ಜೊತೆಗೆ 5 ಕೆಜಿ ಕಾಂಪೋಸ್ಟ್ ನೀಡಬೇಕು. ವಾರ್ಷಿಕ ಕೊಯ್ಲು ಆದ ನಂತರ ಇದೇ ಪ್ರಮಾಣದಲ್ಲಿ ಗೊಬ್ಬರ ನೀಡಬೇಕು. We are distributing this bamboo to the farmers under Krishi Aranya Protsahan Yojana. So there is a good response. 5 महिन्यापूर्वी लावलेला बांबू आता त्याला 7-8 फुटवे आलेले आहेत. म्हणजे पुढच्या वर्षी ते 10 ते 20 फुटवे तयार होतील. Krishi Aranya Protsahan Yojana and Bamboo Mission we are raising these seedlings. ಬಿದಿರಿನ ಕಾಂಡಗಳನ್ನು ಅವುಗಳ ಬೆಳವಣಿಗೆಯ ರೀತಿ, ತಳಿ ಹಾಗೂ ನಿರ್ವಹಣೆಗೆ ಅನುಗುಣವಾಗಿ 4 ವರ್ಷಗಳ ನಂತರ ವಾರ್ಷಿಕವಾಗಿ ಮೆಳೆಗಳಿಂದ ಬಲಿತ ಕಾಂಡಗಳನ್ನು ಕೊಯ್ಲು ಮಾಡಬಹುದು. ಕೊಯ್ಲು ಮಾಡಲು 1 ವರ್ಷ ಪ್ರಾಯದ ಎಳೆಯ ಕಾಂಡ ಯೋಗ್ಯವಲ್ಲ. ಕನಿಷ್ಠ 2 ವರ್ಷ ಬೆಳೆದ ಕಾಂಡಗಳನ್ನು ಮಾತ್ರ ಕಟಾವು ಮಾಡಬೇಕು. 50% ಪ್ರೌಢ ಬಿದಿರಿನ ಕಾಂಡಗಳನ್ನು ಮೆಳೆಗಳಲ್ಲಿ ಉಳಿಸಬೇಕು. ಇವುಗಳಿಂದ ಹೊಸ ಗಿಡಗಳು ಹುಟ್ಟುತ್ತವೆ. ಕಟಾವಿಗೆ ನವೆಂಬರ್ನಿಂದ ಮೇ ತಿಂಗಳು ಸೂಕ್ತ ಸಮಯ. ಮುಂಗಾರಿನ ಸಮಯದಲ್ಲಿ ಕೀಳುವಿಕೆ ಸರಿಯಲ್ಲ, ಯಾಕೆಂದರೆ ಇದು ಹೊಸ ಗಿಡಗಳು ಹುಟ್ಟುವ ಸಮಯ. ಈ ಬಿದಿರುಗಳು ಮನೆ ಪಕ್ಕದ ತೋಟಗಳ ಭಾಗವಾಗಿದ್ದು, ವಿಶೇಷವಾಗಿ ಪಶ್ಚಿಮ ಕರಾವಳಿ ಪ್ರದೇಶಗಳಲ್ಲಿ ಈ ಬಿದಿರನ್ನು ಜಮೀನಿನ ಬೇಲಿಗಳಾಗಿಯೂ ಬೆಳೆಸುತ್ತಾರೆ. ಪಶ್ಚಿಮ ಘಟ್ಟಗಳ ತೇವಾಂಶ ಭರಿತ ಉಷ್ಣವಲಯದ ಕೃಷಿ ಪರಿಸರದಲ್ಲಿ
ಇತರ ಕೃಷಿ ತಳಿಯ ಜೊತೆಗೆ ಡೆಂಡ್ರೊಕ್ಯಾಲಮಸ್ ಸ್ಟಾಕ್ಸೈ ಸಾಗುವಳಿ ಮಾಡುವ ಪ್ರಯತ್ನಗಳನ್ನು ಮಾಡಲಾಗಿದೆ. ನ್ಯಾಷನಲ್ ಬ್ಯಾಂಬೂ ಮಿಷನ್ ಭಾರತದಾದ್ಯಂತ ಹಮ್ಮಿಕೊಂಡಿರುವ ಬಿದಿರಿನ ಕೃಷಿ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಈ ಬಿದಿರಿಗೆ ಹೆಚ್ಚಿನ ಪ್ರೋತ್ಸಾಹ ಮತ್ತು ಪ್ರಾಮುಖ್ಯ ನೀಡುತ್ತಿದೆ. माणगा हा गरिबाला श्रीमंत करणारा किंवा भिक्षाधीशाला लक्षाधीश करणारी एक शून्य व्यवस्थापनातली वनस्पती आहे. एक बँक 8 वर्षांनी 100चे 200 रुपये देते, परंतु हा बांबू जो आहे वर्षाला 1 किंवा 2 याचं उत्पन्न मिळतं. म्हणजे त्याला मुळं येतात. त्यामुळे 50 रुपये जर किंमत असली तर 100 रुपये एका बांबूपासून उत्पन्न मिळू शकतो. सजित का धंदा बायला व्यवहारात जातो, कोणतं धंदो करतो. हे काय किंवा हिला त्या टायमाने बसतो, चौथीला ही सुपा करतो, चतुर्थीला त्याच्यानंतर खूप करते लोक, सगळे कामची लोक करतात. मानगे हाडले तर आम्ही धंदो करतो. हे नाहीतर आम्ही घरी बसून असतो, धंदो नाही. मानगे नाही, ते बांबू नाही मिळाले तर आम्ही धंदो करत नाही. ATM सारखा पैसा द्या वनस्पतीतून मिळतो आहे, विना तक्रार, विना टेन्शन. ಸಾವಂತವಾಡಿಯ ಹತ್ತಿರದ ಓವಿಹಳ್ಳಿಯಂತಹ ಅನೇಕ ಗ್ರಾಮೀಣ ಆರ್ಥಿಕ ವ್ಯವಸ್ಥೆಯ ಪ್ರಮುಖ ಸಂಪನ್ಮೂಲ ಡೆಂಡ್ರೊಕ್ಯಾಲಮಸ್ ಸ್ಟಾಕ್ಸೈ ಅಥವಾ ಮರಿಹಾಳ್ ಬಿದಿರು. ಪೀಠೋಪಕರಣ ತಯಾರಿಕೆಯ ಉದ್ದಿಮೆಯಲ್ಲಿ ಡೆಂಡ್ರೊಕ್ಯಾಲಮಸ್ ಸ್ಟಾಕ್ಸೈಗೆ ಹೆಚ್ಚಿನ ಬೇಡಿಕೆಯಿದೆ. ಈ ಬಿದಿರನ್ನು ಅನೇಕ ಕೃಷಿಕರು ಲಾಭದಾಯಕ ಕೃಷಿ ಉತ್ಪನ್ನವಾಗಿ ಬೆಳೆಸುತ್ತಿದ್ದಾರೆ. ವ್ಯವಸ್ಥಿತ ರೀತಿಯಲ್ಲಿ ವೈಜ್ಞಾನಿಕ ವಿಧಾನಗಳನ್ನು ಅನುಸರಿಸಿ ಈ ಬಿದಿರನ್ನು ಪ್ಲಾಂಟೇಶನ್ಗಳಾಗಿ ಬೆಳೆಸುವುದು ಹೆಚ್ಚು ಸೂಕ್ತ ಮತ್ತು ಲಾಭದಾಯಕ. हे पीक बघूनच आम्हाला समाधान आहे. पैसा किती बी येऊ दे, पैसा येणारच, कारण हे सर्व पैशाची झाडे लावलेली आहेत. ಹೆಕ್ಟೇರ್ಗೆ 5530 ಕಾಂಡಗಳಷ್ಟು ಬೆಳೆಯುವ ಈ ಬಿದಿರಿನ ಪ್ಲಾಂಟೇಶನ್ಗಳಿಂದ 5 ವರ್ಷದ ನಂತರ ವರ್ಷಕ್ಕೆ ಸುಮಾರು 2.2 ಲಕ್ಷ, 6ನೇ ವರ್ಷದಿಂದ 4.5 ಲಕ್ಷ ರೂಪಾಯಿನಷ್ಟು ವಾರ್ಷಿಕ ಆದಾಯ ಗಳಿಸಬಹುದು. 40 ವರ್ಷಗಳವರೆಗೆ ಬಿದಿರಿನ ಪ್ಲಾಂಟೇಶನ್ನಲ್ಲಿ ಸರಾಸರಿ 2.2ರಿಂದ 2.7 ಲಕ್ಷ ರೂಪಾಯಿವರೆಗೆ ವಾರ್ಷಿಕ ಆದಾಯವನ್ನು ನಿರೀಕ್ಷಿಸಬಹುದು. Everywhere the cashew and mango is not possible because of the layer of the soil and other factors also responsible for that. By considering this, the overall bamboo cultivation is nice. 20 ಅಡಿ ಉದ್ದದಷ್ಟು ಬೆಳೆದ ಬಿದಿರಿನ ಕಾಂಡಗಳನ್ನು ಕಟಾವು ಮಾಡಿ ಒಂದು ಬಿದಿರಿನ ಕಾಂಡಕ್ಕೆ ಸರಾಸರಿ 80 ರೂಪಾಯಿ ದರದಲ್ಲಿ ಮಾರಾಟ ಮಾಡಬಹುದು. ಇತ್ತೀಚಿನ ಸಮಯದಲ್ಲಿ ಬಿದಿರು ಮತ್ತು ಬೆತ್ತಗಳ ಪೀಠೋಪಕರಣಗಳ ತಯಾರಿಕೆ ಕೈಗಾರಿಕೆಗಳಿಂದಾಗಿ ಈ ಬಿದಿರಿನ ಕಾಂಡಗಳಿಗೆ ಸಿದ್ಧ ಮಾರುಕಟ್ಟೆ ಲಭ್ಯವಾಗಿದೆ. ಮಹಾರಾಷ್ಟ್ರದ ಸಿಂಧುದುರ್ಗ ಜಿಲ್ಲೆಯ ಕುಡಾಳ್ನಲ್ಲಿ ಇರುವ ಕೊಂಕಣ್ ಬ್ಯಾಂಬೂ ಅಂಡ್ ಕೇನ್ ಸೆಂಟರ್ ಕಾನ್ಬ್ಯಾಕ್ ಸಂಸ್ಥೆ ಹಲವು ವಿಶಿಷ್ಟ ಹಾಗೂ ಮನಮೋಹಕ ರೀತಿಯ ಗೃಹೋಪಯೋಗಿ ವಸ್ತುಗಳು, ಬಿದಿರಿನ ಪೀಠೋಪಕರಣಗಳನ್ನು ನಿರ್ಮಾಣ ಮಾಡುತ್ತಿದೆ. Dendrocalamus stocksai is one of the best available bamboo for furniture. We have spent lot of time to improve and now we are extremely happy with the result. याला आता जवळपास 4 ते 5 वर्ष झाली आणि याच्यावर 4-5 पावसाळे येऊन गेलेत, पण कोणताही प्रॉब्लेम आतापर्यंत तरी आलेला नाही आहे. आणि याचं तसं लाईफ बघायला गेलं तर 25 वर्ष आहे असं म्हटलं जातं. ಈ ಬಿದಿರಿನ ಉದ್ದಿಮೆಯಲ್ಲಿರುವ ಇತರ ಮುಖ್ಯ ಸಂಸ್ಥೆಗಳು ಬೆಂಗಳೂರಿನ ಮಾರತಹಳ್ಳಿಯ ಬ್ಯಾಂಬೂ ಪೆಕ್ಕರ್ ಮತ್ತು ಕೇರಳದ ವೈನಾಡಿನ ಉರವು ಎಂಬ ಸ್ವಯಂ ಸೇವಾ ಸಂಸ್ಥೆ. ಡೆಂಡ್ರೊಕ್ಯಾಲಮಸ್ ಸ್ಟಾಕ್ಸೈ ಬಳಸಿ ಬೆಂಗಳೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ NID ನವೀನ ರೀತಿಯ ಮತ್ತು ವಿಶೇಷ ಗೃಹೋಪಯೋಗಿ ಪೀಠೋಪಕರಣಗಳನ್ನು ವಿನ್ಯಾಸಗೊಳಿಸುತ್ತಿದೆ. ಬಡವರ ಮರ ಎಂಬ ಬಿದಿರಿನ ಕಲ್ಪನೆ ಇಂದು ನಮ್ಮ ದೇಶದಲ್ಲಿ ಬದಲಾಗುತ್ತಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ $500 ಬಿಲಿಯನ್ ವ್ಯಾಪಾರ ಸಾಮರ್ಥ್ಯ ಹೊಂದಿರುವ ಬಿದಿರನ್ನು ಇಂದು ಭಾರತ ಸರ್ಕಾರ ಮುಖ್ಯ ರಫ್ತು ಸಾಮಗ್ರಿ ಎಂದು ಗುರುತಿಸಿ ಪ್ರೋತ್ಸಾಹ ನೀಡುತ್ತಿದೆ. ಲಾಭದಾಯಕ ಕೃಷಿ, ಉದ್ಯಮಗಳ ಅಭಿವೃದ್ಧಿ, ಜೀವನೋಪಾಯಕ್ಕಾಗಿ ಕಸುಬು ಹೀಗೆ ಅನೇಕ ರೀತಿಗಳಲ್ಲಿ ಉಪಯೋಗಕ್ಕೆ ಬರುತ್ತದೆ ಡೆಂಡ್ರೊಕ್ಯಾಲಮಸ್ ಸ್ಟಾಕ್ಸೈ ಅಥವಾ ಮರಿಹಾಳ್ ಬಿದಿರು. ಈ ಬಿದಿರನ್ನು ಉಳಿಸಿ ಬೆಳೆಸಿ ಬಳಸುವುದರಿಂದ ಕಾಡು ಬೆತ್ತ ಮತ್ತಿತರ ಅರಣ್ಯ ಸಂಪನ್ಮೂಲಗಳ ಮೇಲಿನ ಒತ್ತಡ ಕಡಿಮೆಯಾಗಿ
ಪರಿಸರ ರಕ್ಷಣೆ ಮಾಡುವುದು ಖಂಡಿತ ಸಾಧ್ಯವಿದೆ.